ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಇದೀಗ ಮುಖ್ಯಾಂಶಗಳು. ಸದನದಲ್ಲಿ ತಾವು ಆವೇಶಭರಿತವಾಗಿ ಮಾತನಾಡಲು ಕಾರಣ ಬಿಜೆಪಿಯವರ ನಿರಂತರ ಪ್ರಚೋದನೆ. ಕಾಂಗ್ರೆಸ್ ಶಾಸಕ ಕೆಎಸ್ ಶಿವಲಿಂಗೇಗೌಡ ಹೇಳಿಕೆ. ಬೇಲೂರಿನಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಯಶಸ್ವಿ. 150ಕ್ಕೂ ಹೆಚ್ಚು ಅರ್ಜಿಗಳಿಗೆ ಸ್ಥಳದಲ್ಲೇ ಪರಿಹಾರಕ್ಕೆ ಜಿಲ್ಲಾಧಿಕಾರಿ ಸೂಚನೆ. ಮತ್ತು ವಿಧಾನಸಭೆಯು ಸಾಂವಿಧಾನಿಕ ಸಭೆಯಾಗಿದ್ದು ಅಲ್ಲಿ ಅಸಂವಿಧಾನಿಕ ಪದ ಬಳಸುವುದು ಸರಿಯಲ್ಲ. ಯಾವುದೇ ಮಹಿಳೆಯ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಬೇಕು. ಮಾಜಿ ಸಚಿವ ಎ ಮಂಜು ಹೇಳಿಕೆ. ವಾರ್ತೆಗಳ ವಿವರ. ವಿಧಾನಸಭಾ ಸದನದಲ್ಲಿ ತಾವು ಆವೇಶಭರಿತವಾಗಿ ಮಾತನಾಡಲು ಕಾರಣ ಬಿಜೆಪಿಯವರ ನಿರಂತರ ಪ್ರಚೋದನೆ ಎಂದು ಕಾಂಗ್ರೆಸ್ ಶಾಸಕ ಕೆಎಸ್ ಶಿವಲಿಂಗೇಗೌಡ ಅವರು ಸ್ಪಷ್ಟನೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದನದಲ್ಲಿ ನಡೆದಿರುವ ವಾಸ್ತವವನ್ನು ಮರೆಮಾಚಿ ತಮ್ಮ ಮಾತುಗಳನ್ನು ಮಾತ್ರ ಉದ್ದೇಶಪೂರ್ವಕವಾಗಿ ಪ್ರಚಾರ ಮಾಡಲಾಗುತ್ತಿದೆ. ಸದನದಲ್ಲಿ ತಮ್ಮ ಭಾಷಣದ ವೇಳೆ ಬಿಜೆಪಿಯ ಸದಸ್ಯರು ಅವಾಚ್ಯ ಹಾಗೂ ಅಶ್ಲೀಲ ಪದಗಳನ್ನು ಬಳಸಿ ನಿರಂತರವಾಗಿ ಪ್ರಚೋದನೆ ನೀಡಿದರು. ಪ್ರತಿ ಬಾರಿ ನಾನು ಮಾತನಾಡಲು ನಿಂತಾಗ ವೇದವ್ಯಾಸ ಕಾಮತ್, ಶರಣು ಸಲಗಾರ್, ಸುರೇಶ್ ಗೌಡ ಅವರ ಗುಂಪು ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸುತ್ತಿತ್ತು. ಅಧಿವೇಶನ ಮುಗಿದ ಮೇಲೆ ಯಾಕೆ ಹೀಗೆ ಮಾಡ್ತೀರಾ ಎಂದು ಕೇಳಿದಾಗ ನಾವು ಆರ್ಎಸ್ಎಸ್ನವರೆಂದು ಹೇಳಿದ್ದರು. ಅದಕ್ಕಾಗಿಯೇ ನಾನು ಅವರನ್ನು ಆರ್ಎಸ್ಎಸ್ ಎಂದು ಕರೆದಿದ್ದೇ ಹೊರತು ಆ ಸಂಘಟನೆಯನ್ನು ಬೈಯುವ ಉದ್ದೇಶ ನನಗಿರಲಿಲ್ಲ ಎಂದು ಸ್ಪಷ್ಟಪಡಿಸಿದರು. ಅದನ್ನ ಈ ರೀತಿ ಆಯಿತು. ನನ್ನ 2-3 ಪದಗಳು ನನಗೂ ಸರಿ ಹೋಗಲಿಲ್ಲ. ನಾನು ಆವೇಶದಲ್ಲಿ ಮಾತಾಡಿದೆ. ನಾನೇನು ಇದಾಗಿ ಮಾತಾಡಲಿಲ್ಲ. ನಿಂದು ಗೊತ್ತುಗಳಪ್ಪ, ನಿಮ್ಮ ಹೆಂಡತಿ ತಹಸೀಲ್ದಾರ್ ಆಗಿದ್ದರಿಂದ ನೀನು MLA ಆಗಿದೆಯಾ, ತಹಸೀಲ್ದಾರ್ ಮಾಡಿ ಅಷ್ಟು ದುಡ್ಡು ಮಾಡಿಕೊಡೋ ಹೊತ್ತಿ ನೀನು MLA ಆಗಿದೆಯಾ, ಬಿಡಪ್ಪ ನನಗೂ ಗೊತ್ತೈತಿ, ನಿಂದು ಗೊತ್ತೈತೆ, ಕೂತ್ಕೊಳ್ಳಪ್ಪ, ನಂಗಂತ ನಾನು ಇದು ಮಾಡೋಕ್ಕಾಗುತ್ತಾ ಅಂತೇಳಿ ಹೇಳಿದೆ. ಅದೊಂದು ಪದಕ್ಕೆ ಮಹಿಳೆಯನ್ನು ಮಾತಾಡಬಾರ್ದು ಅಂತೇಳಿ ಆಗಲೇ ವಿಷಾದನ ವ್ಯಕ್ತ ಮಾಡಿದೆ ನಾನು. ಇದನ್ನು ಆ ರೀತಿ ಇನ್ನು ಉಳಿದಿರ್ತಕ್ಕಂಥ ಯಾವುದೇ ನಿಲುವಿನಲ್ಲಿ ನನ್ನ ಬದಲಾವಣೆ ಇಲ್ಲ. RSS ಬಗ್ಗೆ ಅಂತಾರೆ. RSS ಅಂದ ಯಾಕೆ, ಆ ಘಟನೆ ಏನು ನಿಮಗೆ ಅರ್ಥ ನಿಮಗೆ ತಿಳಿಸ್ಬೇಕು. ನಾನು 3-4 ಜನ RSSನ ಮಿತ್ರರು, ಮಂಗಳೂರು ಕಡರು, ಇನ್ನೊಬ್ಬರು ಈ ಸಲಗಾರು, ಇನ್ನೊಬ್ಬರು ತುಮಕೂರು ಸುರೇಶ್ ಗೌಡ, ಇವರು 5 ಜನ ಇದ್ದಾಳು. ಏನಿದು ಯಾತಕ್ಕೆ ಅಂತೇಳಿ ನಾನು ಒಂದಿನ ಹೋಗಿ ಅಸೆಂಬ್ಲಿ ಮುಗಿದ್ಮೇಲೆ ಈ ಕಾಮತ್ ಇದಾರಲ್ಲ, ವೇದವಾಸ ಕಾಮತ್, ಅವ್ರನ್ನ ಕೇಳಿದೆ, ಯಾಕಪ್ಪ ನನ್ನ ಮೇಲೆ ನಾನು ಮಾತಾಡಿದ್ದು ನಿನಗೇನು ಹಿಡಿಸಲ್ವಾ, ನಾನು ಏನು ತಪ್ಪು ಮಾತಾಡ್ತೀನಿ ಅಂತ ಕೂಗ್ತೀಯಾ ಅಂದರೆ, ನಾವು RSSನ ಕಟ್ಟಾ ಬೆಂಬಲಿಗರು. ಹೌದು ಇರಪ್ಪ, RSSನ ಬಗ್ಗೆ ನನಗೂ ಅಭಿಮಾನ ಇದೆ, ಇರಪ್ಪ ಅಂದು ಆವತ್ತಿನಿಂದ ನಾನು ಅವನ್ನ ವೇದವಾಸ ಕಾಮತ್ರವರೇ ಅದು ಇದಕ್ಕೆ ಎಲ್ಲಾರ ಎದುರಿಗೆ ಬರುವಾಗ, ವಿಧಾನಸೌಧ ಒಳಗೆ ಹೋಗುವಾಗ RSSನವರೇ ದಯಮಾಡಿ ಇವತ್ತು, ನಾನು ಅವತ್ತಿನಿಂದ ಅವ್ನಿಗೆ RSS ಅಂತಲೇ ಟೈಟ್ ಕೊಟ್ಲು ಬಂದ, ಅವನ ಹೆಸರು ಹಿಡಿದು ಕರೀತಿಲ್ಲ. ನಿನ್ನ ಕೈ ಮುಗಿದು ಹೇಳ್ತೀನಪ್ಪ, ಇವತ್ತು ನಾನು ಮಾತಾಡ್ತೀನಿ, ಗಲಾಟೆ ಮಾಡಬೇಡ ಕಣಯ್ಯ ನೀನು ಅಂತ ಹಿಂಗೆ ನಾನು ಕೇಳ್ಕೊತಿದ್ದೆ. ಅಲ್ಲೂ ಕೇಳ್ಕೊತಿದ್ದೆ. ಇನ್ನೊಂದು ದಿವಸ ಯಾವುದೋ ನಾನು ಎತ್ತಿನೊಳೆ ವಿಚಾರ ಮಾತಾಡ್ತಾ ಇದ್ದೀನಿ, ಎದ್ಬಿಟ್ರು ಆ ಕಡೆ. ನಿನ್ನ ಮುಖ ನೋಡೋಕ್ಕೆ ನನಗೆ ಅಸಹ್ಯ ಆಗುತ್ತಪ್ಪ, ನಾನು ಮಾತಾಡೋದಿಲ್ಲ, ನಾನು ಯಾವ್ದು ಮಾತಾಡ್ತೀನಿ, ನನ್ನ ಕ್ಷೇತ್ರಕ್ಕೆ ನೀರು ಬರ್ತಾ ಇಲ್ಲ, ಈ ನೀರು ಬರೋದು ತಗೊಂಡು ಹೋಗ್ಬೇಕು, ತಡಿಯಪ್ಪ ಇರಪ್ಪ, ಸೆಂಟ್ರಲ್ ಗೌರ್ಮೆಂಟ್ನಿಂದ ನಮಗೆ ತೊಂದರೆ ಆಗಿದೆ, 5 ಕಿಲೋಮೀಟ್ರು ಅರಣ್ಯ ಪ್ರದೇಶದಲ್ಲಿ ನಾವು ಭೂಮಿ ಕೊಟ್ಟು ದುಡ್ಡು ಕೊಟ್ಟು ಎಲ್ಲ ಕೊಟ್ಟರು ಬಿಟ್ಕೊಡ್ತಾ ಇಲ್ಲ ಅಂತ ಹೇಳಿದರೆ, ಅದಕ್ಕೂ ಎದ್ದು ನನಗೆ ಅಡಚಣೆ ಮಾಡಿದರೆ ಅಂತ ಹೇಳಿ, ನಿನ್ನ ಮುಖ ನೋಡೋದಿಲ್ಲಪ್ಪ, ಇನ್ನು ನಿನ್ನ ಕಡೆ ನೋಡೋದಿಲ್ಲ ನಾನು ಅಂತೇಳಿ ನನ್ನ ಭಾಷಣ ನಾನು ಮಾಡಿದೆ. ಹಂಗೆ ಯಾವಾಗಲೂ ಅಡಚಣೆ ಕೊಡೋದು. ಅದು ಯಾಕೆ, ಯಾರ ಡೈರೆಕ್ಷನ್ ಇದೆ ಅಂತಂದರೆ, ಏನೋ ನಮಗೆ ಡೈರೆಕ್ಷನ್ ಇದೆ ಅಂತ ಅನ್ನೋರು ಅಷ್ಟೇ. ಏನೋ ಡೈರೆಕ್ಷನ್ ಇದೆ ಬಿಡಿ ಸಾರ್, ಅದೆಲ್ಲ ಹೇಳೋಕ್ಕಾಗಲ್ಲ ಅಂತ ಅನ್ನೋದು. ಯಾರ ಡೈರೆಕ್ಷನ್ ಇದು? ಯಾತಕ್ಕೆ ನನ್ನ ಭಾಷಣಕ್ಕೆ ಅಡಚಣೆ ಮಾಡ್ಬೇಕು ಪ್ರತಿ ಸಾರಿ? ಇದಕ್ಕೆ ನಾನು ಅವನ್ನ ಇಲ್ಲಿ RSSನೂ ಅಂತಿದ್ನಲ್ಲ, ಅದಕ್ಕೋಸ್ಕರ RSSನರೇ RSS ಕೇಳಪ್ಪ ಇಲ್ಲ ನನ್ನ ಮಾತಾ, ನೀನು ಹಿಂಗೆಲ್ಲ ಇಲ್ಲೂ ಬಂದು ಕುಣಿದ್ರೆ ಸದನದಲ್ಲಿ ಬಾವಿಲುವೆ RSS ಕೆಟ್ಟ ಹೆಸರು ಬರುತ್ತಪ್ಪ ಅಂತ ಹೇಳಿದೆ. ನಾನು RSSನ್ನು ನಾನು ಯಾವುದೇ ಕಾರಣದಿಂದಲೂ ನಿಂದನೆ ಮಾಡಿಲ್ಲ. ನಾನು ಯಾವುದೇ ಸಂಘ ಸಂಸ್ಥೆಗಳನ್ನು ಸಂಘಟನೆಗಳನ್ನು ನಾನು ನಿಂದಿಸ್ತಕ್ಕಂಥ ಸ್ವಭಾವದನಲ್ಲ. ಅದೇನಾದ್ರು ತಪ್ಪು ಮಾಡಿದರೆ ತಪ್ಪು ಮಾಡಿದ್ದೀರಾ ಅಂತ ನೇರವಾಗಿ ಹೇಳ್ತೀನೋ ಹೊರತು ನಾನು ನಿಂದನೆ ಮಾಡ್ತಕ್ಕಂಥವನಲ್ಲ. ಅವರೊಬ್ಬರನ್ನ ವೈಯಕ್ತಿಕವಾಗಿ ನಾನು ಅವತ್ತಿಂದ ಕರಿತಾ ಇದ್ನಲ್ಲ, ಆ ರೂಢಿನಲ್ಲಿ ನಾನು ಮಾತನಾಡಿದೆ ಅಷ್ಟೇ.
ಅದನ್ನು ನಾನೇನು ನಿಂದನೆ ಮಾಡಿದ್ದಲ್ಲ, ಅದು RSSನ ಹಂಗಂದ್ರು ಹಿಂಗಂದ್ರು. ಆ ಮಾತಿನ ಭರಾಟಿನಲ್ಲಿ ಒಕ್ಕಣಿಕೆಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಅದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳಿದೆ ಹೇಳೋವರೆಗೂ ಹೇಳಿದೆ, ಕಳ್ಳ 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 ಅಂತಿದ್ರು. ಅದಕ್ಕೆ ಕುಣಿತಿದ್ರು ತಕ್ಕನೆ. ಇದು ಏನಯ್ಯ, ನೀನು ಅಸೆಂಬ್ಲಿಯೋ ಅಲ್ಲಿ ಕೋತಿಗಳು ಮರದಲ್ಲಿ ಕುಣಿತಾವಲ್ಲ ಹಂಗೆ ಕುಣಿತೀರಲ್ಲಯ್ಯ, ನೀವು ಕೋತಿಗಳ ಅಂತ ಆದ್ನಪ್ಪ. ಏನು ತಪ್ಪು? ಏನು ಹಳ್ಳಿ ಕಡೆ ಏನಂತಾರೆ, ಯಾರಾದರೂ ಸುಮ್ಮನೆ ಕುಣಿದ್ರೆ ಇವನ್ಯಾನೇ ಒಳ್ಳೆ ಕೋತ್ಕೊಂಡು ಕುಣಿತೇನೆ ಅನ್ನಕ್ಕಲ್ವಾ? ಇದು ಏನು ಇದ್ರ ಪದವನ ಭಾಷಾ ಅದು? ಇನ್ನೇನಂತ ಹೇಳ್ತಾರೆ? ಅಸೆಂಬ್ಲಿಲಿ ಪ್ರಯೋಗ ಮಾಡಬಾರ್ದು ಅನ್ನೋದಲ್ಲ. ಅವ್ರು ನಾನು ಕಳ್ಳ ಅನ್ಬೋದು, ಸುಳ್ಳ ಅನ್ಬೋದು, ನನ್ನ ಮೇಲೆ ಆಪಾದನೆ ಮಾಡ್ಬೋದು. ನಾವು ಅವ್ರ ಮೇಲೆ ಆಪಾದನೆ ಮಾಡಿತ್ತಪ್ಪ. ಬಿಜೆಪಿಯವರು ನನ್ನ ಮೇಲೆ ಏಕೆ ಇಷ್ಟೊಂದು ಜಿದ್ದು ಸಾಧಿಸುತ್ತಿದ್ದಾರೆ ಎಂಬುದೇ ನನಗೆ ಅರ್ಥವಾಗುತ್ತಿಲ್ಲ. ನಾನು ಪಕ್ಷ ಬದಲಾಯಿಸಿದ್ದೇನಾ? ಜೆಡಿಎಸ್ ಚಿಹ್ನೆಯಡಿ ಗೆದ್ದು ಪಕ್ಷ ಬಿಟ್ಟು ಹೋಗಿದ್ದೇನಾ? ಹಾಗೆ ಮಾಡಿದ್ರೆ ಅದನ್ನು ಮಹಾಪರಾಧ ಎನ್ನಬಹುದು. ಆದರೆ ನಾನು ಮಾಡಿರುವ ತಪ್ಪೇನು ಎಂದು ಹೇಳಿದರು. ಪ್ರಚೋದನೆ ಇರಬೇಕಾ? ಯಾರ್ದಾದ್ರೂ ವೈಯಕ್ತಿಕ ಟಾರ್ಗೆಟ್ ನನ್ನ ಮೇಲೆ ಇರಬೇಕಾ? ಯಾತಕ್ಕೆ ನನ್ನೊಬ್ಬನ್ನೇ ಮಾಡ್ತಾರೆ? ಏನು ಪಕ್ಷಾಂತರ ಚೂರಿ ಹಾಕಿದ್ಯಾ ದೇವೇಗೌಡರಿಗೆ, ಇವರಿಗೆ? ನಾನು ಹೇಳಿದ್ದೀನಿ, ನಾನೇನಾದ್ರು ದೇವೇಗೌಡರ ಸಿಂಬಲಲ್ಲಿ ಗೆದ್ದುಬಿಟ್ಟು ಹೋಗಿದ್ದೀನಾ? ಮೋಸ ಮಾಡಿ ಹೋಗಿದ್ದೀನಾ? ನಾನು ಹೇಳಿ ಹೋಗಿದ್ದೀನಿ ಸರ್. ಓಪನ್ ಸಭೆಯಲ್ಲೇ ಹೇಳೋದ್ನಲ್ರಿ, ಅಲ್ಲಿ ಇಲ್ಲಿ ಎಲ್ಲಾರು ಹೇಳಿದ್ರು ಕದ್ದು ಹೇಳೋ ಏನೇನು. ನಾವು ನಮ್ಮ ಅರಸೀಕೆರೆಗೆ ನೀವು MLC ಸೀಟ್ ಕೊಡ್ತೀನಿ ಅಂತ ಪ್ರಾಮಿಸ್ ಆಯಿತು, ನೀವು ಕೊಟ್ಟಿಲ್ಲ. ಅದರಿಂದ ನನಗೆ ಬೇಡ ಸರ್ ರಾಜಕೀಯ, ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ಳಿ, ನಾನು ಮಾಡ್ಕೊತೀನಿ ಅಂತೇಳಿ ನಾನು ಅವತ್ತೇ ಬಿಟ್ಟು ಹೋಗಿ ಮಾತು ಹೇಳಿ ಹೋಗಿದ್ದೀನಿ ಪಬ್ಲಿಕ್ಕಲ್ಲಿ, MP ಕ್ವಾರ್ಟರ್ಸಲ್ಲಿ. ಹಿಂದೆ ಮುಂದೆ ಹೇಳಿದ್ದೀನ? ನಾನು ಒಂದು ಪಕ್ಷದಲ್ಲಿ ವಿರೋಧ ಆದಾಗ ಬಿಟ್ಟೋಗೋದು ಸ್ವಾಭಾವ. ಅದಕ್ಕೇನು ಚಾಕ್ ಹಾಕೋದು? ಏನು ಚಾಕ್ ಏನು ಹೆಂಗೆ ಚಾಕ್ ಹಾಕಿದ್ದೀನಿ? ನಾನು 2004ರಲ್ಲಿ 14 ಓಟ್ನಿಂದ ಸೋತೆ ಗಣಸಿನಲ್ಲಿ. 14 ಓಟ್ನಿಂದ ಸೋತ ಮೇಲೆ ನನಗೆ ಕ್ಷೇತ್ರ ಹೋಯ್ತು. ನನಗೆ ಹೇಳಿದರು, ಹಾಸನ ಕಸಬಾ ಮಾಡಿಕೊಡ್ತೀವಿ, ದುದ್ದ ಇವೆಲ್ಲನೂ ಸೇರಿಸಿ ನಿನ್ನ ಕ್ಷೇತ್ರದ ಗಣಿಸಿ ದುದ್ದ ಸಾಲ್ಗಾಮೆ ಎಲ್ಲನೂ ಉಳಿಸಿ ನಿನಗಿನ್ನು ಸಾಲದೇ ಇರೋದಕ್ಕೊಂದು ಸ್ವಲ್ಪ ಕಸಬಾ ಅಡ್ಜಸ್ಟ್ಮೆಂಟ್ ಮಾಡಿ ಹಾಸನ ಗ್ರಾಮೀಣ ಮಾಡಿಕೊಡ್ತೀವಿ. ಪಾಪ 14 ಓಟು ಸೋತಿದ್ಯಾ ಅಂತ ಹೇಳಿದರು. ಮಾಡಲಿಲ್ಲ. ದುಡ್ಡೆಲ್ಲಿ ಹೋತು? ಎಲ್ಲೆಲ್ಲ ಅವ್ರಿಗೆ ಹೋಯ್ತು, ಅದು ಮಾಡ್ಕೊಳ್ಳಿ. ಅದವ್ರದ್ದು ಇದನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ಅರಸೀಕೆರೆ ಬಂತು. ಅರಸೀಕೆರೆ ನಾನು ಅಲ್ಲಿ ಹೋಗಿ ನಿಲ್ಲೋದಕ್ಕೆ ಧೈರ್ಯ ಬರುತ್ತಾ? ನನ್ನ ಹಣೆ ಬರ 14 ಓಟು ಸೋತಿದ್ದೀನಿ, ಏನಾಗುತ್ತೋ ಕೊಡಿ B.Pharm ಅಂತ. ಯಾರು ಕೇಳೋರು ಬರಲಿಲ್ಲ ಇವ್ರ ಹತ್ರಕ್ಕೆ ಅಲ್ಲಿ ನಿಲ್ಲಕ್ಕೆ. ಆ ಥರ ಇತ್ತು. ಯಾಕೆಂದರೆ ದೇವೇಗೌಡರು ಫಸ್ಟ್ ಪಾರ್ಲಿಮೆಂಟಿಗೆ ನಿಂತಾಗ ದಾಖಲೆ ತೆಗ್ಸಿ ಬರೀ 13,000 ಓಟ್ ಬಂದಿತ್ತು. 48,000 ಓಟು BB ಶಿವಪ್ಪ, ಸುಶೀಲಮ್ಮ BB ಶಿವಪ್ಪ ಬಂದಿತ್ತು. ಗೊತ್ತಿತ್ತಾ? ಆ 13,000 ಓಟ್ನಿಂದ ನಾನು ಅಲ್ಲಿ ಹೋದ್ಮೇಲೆ 1,00,000 ಓಟಿ ತಗೊಂಡೋಗಿದ್ದೀನಿ ನಾನು ಯಾರು ನಂದು ಅಂತ ಹೇಳೋದಿಲ್ಲ. ನಾನು ಆ ಶ್ರಮ ಹಾಕಿದ್ದೀನಿ. ಅರಸೀಕೆರೆ ಜನ ನನಗೆ ಇವ್ರಿಗೂ 13,000ದಿಂದ 86,000 ಓಟ್ನವರೆಗೂ ಕೊಡಿಸಿದ್ದೀನಿ ಪಾರ್ಲಿಮೆಂಟಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ HK ಮಹೇಶ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಶ್ರೀಮತಿ KS ಲತಾ ಕುಮಾರಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಸುಮಾರು 150ಕ್ಕೂ ಹೆಚ್ಚು ಅರ್ಜಿಗಳು ಸ್ವೀಕೃತವಾಗಿದ್ದು, ಹೆಚ್ಚಿನ ಅರ್ಜಿಗಳು ಭೂ ದಾಖಲೆ, ಕಂದಾಯ, ಸರ್ವೆ ಹಾಗೂ ಭೂ ಪರಿವರ್ತನೆಗೆ ಸಂಬಂಧಪಟ್ಟವಾಗಿದ್ದವು. ಅರ್ಜಿಗಳ ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿಗಳು ಕೆಲವೊಂದು ಸಮಸ್ಯೆಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಉದ್ಭವಿಸಿರುವುದು ಗಮನಕ್ಕೆ ಬಂದಿದ್ದು, ಅವುಗಳನ್ನು ತಕ್ಷಣವೇ ಪರಿಹರಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಕುರಿತು ಮಾತನಾಡಿದ ಜಿಲ್ಲಾಧಿಕಾರಿ, ಪ್ರತಿ ತಿಂಗಳ 3ನೇ ಶನಿವಾರದಂದು ಜನಸ್ಪಂದನ ದಿನವನ್ನು ಆಚರಿಸಲಾಗುತ್ತಿದ್ದು, ಆ ದಿನ ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಒಂದೇ ಸ್ಥಳದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಾಜರಿರುತ್ತಾರೆ. ಇದರಿಂದ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಅಧಿಕಾರಿಗಳ ಮುಂದಿಟ್ಟು
ತ್ವರಿತ ಹಾಗೂ ತಾತ್ಕಾಲಿಕ ಪರಿಹಾರವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಸಮಸ್ಯೆಯ ಮೂಲ ಕಾರಣ, ಅದರ ಹಿನ್ನೆಲೆ ಹಾಗೂ ಮುಂದಿನ ಮಾರ್ಗದರ್ಶನವನ್ನು ಅಲ್ಲಿಯೇ ಸ್ಪಷ್ಟವಾಗಿ ತಿಳಿಸಬಹುದು. ಅಧಿಕಾರಿಗಳು ಲಭ್ಯವಿಲ್ಲ ಎಂಬ ಕಾರಣ ಹೇಳಲು ಯಾವುದೇ ಅವಕಾಶ ಇರುವುದಿಲ್ಲ. ಬೇರೆ ಬೇರೆ ಕಚೇರಿಗಳಿಗೆ ಅಲೆಯುವ ಅವಶ್ಯಕತೆಯು ತಪ್ಪುತ್ತದೆ. ಹಿಂದೆ ಅರ್ಜಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇತ್ತು. ಆದರೆ ಈಗ ಸ್ಥಳದಲ್ಲೇ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸಲಾಗುತ್ತಿರುವುದರಿಂದ ಅರ್ಜಿಗಳ ಸಂಖ್ಯೆಯೂ ಕಡಿಮೆಯಾಗುತ್ತಿದೆ. ತಾಲೂಕು ಮಟ್ಟದಲ್ಲೇ ಹೆಚ್ಚಿನ ಸಮಸ್ಯೆಗಳನ್ನು ಪರಿಹರಿಸುವುದರಿಂದ ಅವು ಜಿಲ್ಲಾ ಮಟ್ಟದ ತನಕ ಹೋಗುವುದೇ ಕಡಿಮೆಯಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುತ್ತಿದ್ದು, ಕಂದಾಯ ಹಾಗೂ ಸರ್ವೆ ಇಲಾಖೆಗೆ ಸಂಬಂಧಿಸಿದ ಅಡಚಣೆಗಳನ್ನು ಪರಿಹರಿಸುವ ಪ್ರಯತ್ನಗಳು ಇಲ್ಲಿ ನಡೆಯುತ್ತಿವೆ. ಇಂತಹ ಜನಸ್ಪಂದನ ಸಭೆಗಳ ಫಲವಾಗಿ ಸಾರ್ವಜನಿಕರಲ್ಲಿರುವ ಸಮಸ್ಯೆಗಳು, ಕಷ್ಟಕಾರ್ಪಣ್ಯಗಳು ಆದಷ್ಟು ನಿವಾರಣೆಯಾಗುವ ಸಾಧ್ಯತೆಯಿದೆ. ಅಧಿಕಾರಿಗಳು ಕೂಡ ಜನರೊಂದಿಗೆ ಸ್ಪಂದನಾತ್ಮಕವಾಗಿ ವರ್ತಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡುವ ಜವಾಬ್ದಾರಿಯನ್ನ ವಹಿಸಿಕೊಳ್ಳುತ್ತಾರೆಂದು ಹೇಳಿದರು. ಪ್ರತಿ ತಿಂಗಳ 3ನೇ ಶನಿವಾರವನ್ನು ಜನಸ್ಪಂದನ ದಿನವನ್ನಾಗಿ ನಾವು ಆಚರಿಸುತ್ತೇವೆ. ಅವತ್ತು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಒಂದೇ ಸ್ಥಳದಲ್ಲಿ, ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರ್ತಾರೆ. ಜನರು ಅನೇಕ ಸಮಸ್ಯೆಗಳ ಜೊತೆಗೆ ಬರ್ತಾರೆ. ಅಲ್ಲೇ ಅಧಿಕಾರಿಗಳು ಇರೋ ಕಾರಣ ಅವರ ಸಮಸ್ಯೆಗೆ ಒಂದು ತಾತ್ವಿಕ ಪರಿಹಾರ ಅಲ್ಲಿ ಸಿಗ್ತದೆ. ಅವರಿಗೆ ಗೈಡೆನ್ಸ್ ಇರ್ಬೋದು, ಮಾರ್ಗದರ್ಶನ ಇರ್ಬೋದು, ಸಮಸ್ಯೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇರ್ಬೋದು. ಇಲ್ಲಾಂದ್ರೆ ಏನಾಗ್ತದೆ, ಇಂಟರ್ ಡಿಪಾರ್ಟ್ಮೆಂಟಲ್ ಇಶ್ಯೂಸ್, ಇದು ನನಗೆ ಬರಲ್ಲ, ಆ ಅಧಿಕಾರಿ ಇಲ್ಲ, ನೀವು ಅಲ್ಲಿ ಹೋಗಿ ಆ ಅಧಿಕಾರಿಯನ್ನ ಕೇಳಿ, ಜನರಿಗೆ ಮತ್ತೆ ಬೇರೆ ಬೇರೆ ಕಚೇರಿಗಳಿಗೆ ಅಲ್ಲಿಯೋದು, ಇದರಿಂದ ತಪ್ಪು. ಹಾಗಾಗಿ ಈ ಎಲ್ಲ ಎಫರ್ಟ್ ನಾವು ಈಗ ಆಲ್ರೆಡಿ ಒಂದು 6 ತಿಂಗಳಿಂದ ಮಾಡ್ತಾ ಇದ್ದೇವೆ. ಇದರಿಂದಾಗಿ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ ನಮ್ಮ ಹಾಸನ ಜಿಲ್ಲೆಗೆ ಬರ್ತಕ್ಕಂತಹ ಜನರ ಸಂಖ್ಯೆ, ಮತ್ತು ನಾನು ಒಂದು 2-3 ತಿಂಗಳು ದಿನದಲ್ಲಿ ಒಂದು 20-30-3 ಜನಗಳ ಅರ್ಜಿದಾರರು ಇರ್ತಾ ಇದ್ರು, ಮನವಿದಾರರು. ಬೆಳಿಗ್ಗೆ ಒಂದು 50 ಕೇರ್ ಆದ್ರೆ ಮತ್ತೆ ಸಂಜೆ ಮಧ್ಯಾಹ್ನಕ್ಕೆ ಒಂದು 50 ಜನ ಇದ್ರು. ಈಗ ಆದಷ್ಟು ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಇದರ ಅರ್ಥ ತಾಲೂಕು ಮಟ್ಟದಲ್ಲಿ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ಆಗ್ಬೇಕು. ಅಲ್ಲಿನ ಸಮಸ್ಯೆಗಳು ಸಾಲ್ವ್ ಆದ್ರೆ ಜಿಲ್ಲಾ ಮಟ್ಟದವರೆಗೆ ಬರೋದು ಕಮ್ಮಿ ಆಗ್ತದೆ. ಅದು ಅಷ್ಟೇ ಅಲ್ಲ, ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಅನೇಕ ಇದುವರೆಗೂ 3 ಜನಸ್ಪಂದನ ಸಭೆಯನ್ನ ತೆಗೆದುಕೊಳ್ತಾ ಇದ್ದಾರೆ. ಪ್ರತಿಯೊಂದು ತಾಲೂಕಿನಲ್ಲಿ ಅವರು ತೆಗೆದುಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇದೆಲ್ಲ ನಾವು ಮೊದಲೇ ತಯಾರಾಗಿರೋದು ಸಹ ಒಂದು ಅವಶ್ಯ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಬೇಲೂರಿನಲ್ಲಿ ಜನಸ್ಪಂದನ ಮಾಡ್ತಾ ಇದ್ದೇವೆ. ನಾವು ಡಿಸೈಡ್ ಮಾಡಿದ್ದೇವೆ, ಜಿಲ್ಲಾಧಿಕಾರಿಗಳು ಪ್ರತಿ ತಾಲೂಕಿಗೆ ಒಂದೊಂದು ದಿನ ಅವರು ಯಾವಾಗ ಜನಸ್ಪಂದನ ನಡೆಸ್ತಾರೆ ಅದು ನಮ್ಮ ಒಂದು ಅಟ್ಲೀಸ್ಟ್ ಒಮ್ಮೆ ಆದ್ರೂ ಆ ತಾಲೂಕಿನಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಇವತ್ತು ಹೊಳೆನರಸೀಪುರ ಮಾಡಿದ್ದೇವೆ, ಸಕಲೇಶಪುರ ಆಯಿತು, ಹಾಸನ ಮಾಡ್ತಾ ಇದ್ದೇವೆ. ಈಗ ಬೇಲೂರು ಸಹ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಅಧಿಕಾರಿಗಳು ಇದ್ದಾರೆ, ಅವರಿಗೆ ಒಂದು ಸಮಸ್ಯೆಗಳು ಇಲ್ಲೇ ಬಗೆಹರಿಸಲಿಕ್ಕೆ ಅನುಕೂಲ. ಈ ಜನಸ್ಪಂದನ ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಮಂಜುನಾಥ್, ಭೂ ಪರಿವರ್ತನೆ ಜಿಲ್ಲಾ ಸಹಾಯಕ ಅಧಿಕಾರಿ ಹೇಮಲತಾ, ಡಿವೈಎಸ್ಪಿ ಗೋಪಿ, ತಾಲೂಕು ದಂಡಾಧಿಕಾರಿ ಶ್ರೀಧರ ಕಂಕನಾಡಿ, ವೃತ್ತ ನಿರೀಕ್ಷಕ ರೇವಣ್ಣ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ವಿಧಾನಸಭೆಯು ಸಾಂವಿಧಾನಿಕ ಸಭೆಯಾಗಿದ್ದು ಅಲ್ಲಿ ಅಸಾಂವಿಧಾನಿಕ ಪದ ಬಳಸುವುದು ಸರಿಯಲ್ಲ. ಯಾವುದೇ ಮಹಿಳೆಯ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಬೇಕೆಂದು ಮಾಜಿ ಸಚಿವ ಎ ಮಂಜು ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಒಬ್ಬ ಹಿರಿಯ ಸದಸ್ಯರಾಗಿ ಈ ರೀತಿ ನಡೆದುಕೊಂಡಿದ್ದು ನಮ್ಮೆಲ್ಲರಿಗೂ ಬೇಸರ ತಂದಿದೆ. ಶಾಲಾ ವಿದ್ಯಾರ್ಥಿಗಳು ಅಧಿವೇಶನ ವೀಕ್ಷಿಸಲು ಬಂದಾಗ ಇಂತಹ ನಡವಳಿಕೆಗಳು ಅವರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ. ಶಿವಲಿಂಗೇಗೌಡರು ತಾವು ಬೆಳೆದು ಬಂದ ಹಾದಿ ಮತ್ತು ರಾಜಕೀಯ ಗುರುಗಳನ್ನು ಒಮ್ಮೆ ನೆನಪಿಸಿಕೊಳ್ಳುವುದು ಉತ್ತಮ ಎಂದು ಮಾರ್ಮಿಕವಾಗಿ ಚಾಟಿ ಬೀಸಿದರು. ಯಾರ ಬಗ್ಗೆ ಮಾತಾಡೋದಕ್ಕೆ ಏನು ಹಕ್ಕಿದೆ ಅವ್ರಿಗೆ? ಒಬ್ಬ ಶಾಸಕ ಆ ಮಹಿಳೆಯರು ದುಡ್ಡು ತಗೋತಾವ್ರೆ, ಇನ್ನೊಂದು ತಗೋತಾವ್ರೆ ಅಂತಂದ್ರೆ ದೂರು ಕೊಟ್ಟು ಹೇಳಿ, ಸರ್ಕಾರಕ್ಕೆ ತಾಕತ್ತಿಲ್ವ ಅದಕ್ಕೆ ದೂರು ಕೊಡೋಕ್ಕೆ? ಇದು ಪರ್ಸನಲ್ ಆಗಿ ಮಾತಾಡ್ತಕ್ಕಂಥದ್ದು. ಆಮೇಲೆ ನಾನು ಸಹಿತ ನಾನು ತಿಳ್ಕೋಬೇಕು, ನಮ್ಮ ಅಪ್ಪ ಯಾರು, ನನ್ನ ಹಿನ್ನೆಲೆಯೇನು, ನಾನು ರಾಜಕೀಯಕ್ಕೆ ಬಂದೆ, ನನಗೆ ಯಾರು ಕುಟುಂಬ ಅಧ್ಯಕ್ಷ ಆಯಿತು, ನಾನು ಏನು ಮಾಡ್ತಿದ್ದೆ, ಅದನ್ನೆಲ್ಲ
ನಾನು ಹತ್ಕೊಂಡ್ರೆ ಶಿವಲಿಂಗ ಹತ್ಕೊಂಡ್ರೆ ಬೇರೆಯವ್ರೆಲ್ಲ ರಾಜಕಾರಣ ಹತ್ಕೊಂಡ್ರೆ ಅದೇ ಸಾಕಲ್ವನ್ರಿ ನಮಗೆ ಬುದ್ಧಿ ಬರೋದಕ್ಕೆ. ಭಾರಿ ಇಟ್ ಈಸ್ ವೆರಿ ಬ್ಯಾಡ್. ಆಮೇಲೆ ನಮಗೆ ಆ ಪದಗಳಿಗಿಂತ ಜಾಸ್ತಿ ಪದ ಮಾತಾಡೋದು ಅಭ್ಯಾಸ ಇದೆ. ಬಟ್ ಅಲ್ಲಿ ಹೋದ್ಮೇಲೆ ಬದಲಾವಣೆ ಆಗ್ಬೇಕ್ರಿ. ಬದಲಾವಣೆ ಆಗದೆ ಇದ್ರೆ ಏನಪ್ಪ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಅವಮಾನ ಏನು ಗೊತ್ತಾ, ಎಲ್ಲ ಸ್ಕೂಲ್ ಮಕ್ಳುಗಳು ಅಲ್ಲಿ ಬರ್ತಾರೆ ನೋಡೋಕ್ಕೆ, ಕ್ಯಾಲ್ರಿ ಕರೆಸ್ತಾರೆ ನೋಡೋಕ್ಕೆ. ಅವರು ನಮ್ಮೆಲ್ಲಿರೋ ಗೌರವ ನಮ್ಗೆ ಏನು ಅನ್ಕೊಂಡು ಹೋಗ್ಬೋದು. ನಮ್ಮಂಗೆ ಸ್ಥಳೀಯ ಶಾಸಕರ ಕ್ಷೇಮಾಭಿವೃದ್ಧಿ ನಿಧಿ ಹಾಗೂ ಖಾಸಗಿ ಆಸ್ಪತ್ರೆಗಳ ಮಾಲೀಕರ ಸಂಘದ ಸಹಯೋಗದಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆಗೆ ನೂತನ ಬೊಲೆರೋ ವಾಹನವನ್ನ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಹಸ್ತಾಂತರಿಸಿದರು. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಅವರು ಶಾಸಕರೊಂದಿಗೆ ಹಸಿರು ನಿಶಾನೆ ತೋರಿ ವಾಹನಕ್ಕೆ ಚಾಲನೆ ನೀಡಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ಶಿಸ್ತಿನಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಸಿಬ್ಬಂದಿ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಹಲವು ಸಮಸ್ಯೆಗಳು ಎದುರಾಗುತ್ತಿವೆ. ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನು ಈಗಾಗಲೇ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಪೊಲೀಸ್ ವಾಹನಗಳ ಕೊರತೆ ಗಂಭೀರವಾಗಿದೆ ಎಂಬುದು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳ ಮಾಲೀಕರ ಸಂಘದ ಸಹಕಾರದಿಂದ ಒಂದು ಬೊಲೆರೋ ವಾಹನ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ 3 ವಾಹನಗಳನ್ನು ನೀಡುವ ಯೋಜನೆ ಇದೆ ಎಂದು ಹೇಳಿದರು. ಪೊಲೀಸ್ ವಾಹನ ಕೊರತೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ನಮಗೂ ಕೂಡ ಮನವಿಯನ್ನು ಮಾಡಿದರು. ನಾನು ಕೂಡ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ನ ಅವ್ರಿಗೂ ಕೂಡ ನಾನು ಕೇಳಿಕೊಂಡೆ. ವಿನಂತಿ ಮಾಡಿದಾಗ ಯಾವುದೂ ಕೂಡ ಹಿಂದೆ ಮುಂದೆ ಮಾತಾಡೋದಲ್ಲೇ ಖಂಡಿತವಾಗ್ಲೂ ಕೊಡೋಣ ಅಂತ ಹೇಳಿ ಎಲ್ಲ ನಮ್ಮ ಹಾಸನ ನಗರದಲ್ಲಿರುವಂಥ ಎಲ್ಲ ಆಸ್ಪತ್ರೆಯ ಎಲ್ಲ ನಮ್ಮ ಮಾಲೀಕರು ಮತ್ತೆಲ್ಲ ಸೇರಿ ಒಂದು ಪೊಲೀಸ್ ವಾಹನ ಕೊಡಲಿಕ್ಕೆ 8,17,000 ಮೊತ್ತವನ್ನು ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ ಇರ್ಬೋದು ಮತ್ತು ನೌಕರ ಸಂಘದಿಂದ 1 ಲಕ್ಷ ಮೊತ್ತವನ್ನು ಕೊಟ್ಟು ಇವತ್ತು ಪೊಲೀಸ್ ಇಲಾಖೆಗೆ ನಮ್ಮ ವಾಹನವನ್ನು ಇವತ್ತು ಕೊಟ್ಟಿದ್ದೀವಿ. ನಾನೆಲ್ಲ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ ಎಲ್ಲ ಡಾಕ್ಟರ್ಗಳಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನ ಕೊಡ್ತಿದ್ದೆ ಮತ್ತು ಧನ್ಯವಾದಗಳನ್ನು ಕೂಡ ಕೋರ್ತೇನೆ. ಇನ್ನು ಮುಂದೆನೂ ಕೂಡ ನನ್ನ ಒಂದು ಶಾಸಕರ ನಿಧಿಯಲ್ಲಿ 2 ವಾಹನ ಮತ್ತು ಹೂಡಾದಿಂದ 1 ವಾಹನ, ಒಟ್ಟು ಹಾಸನ ನಗರಕ್ಕೆ ಪೊಲೀಸ್ ಇಲಾಖೆಗೆ ಒಳ್ಳೆಯದಾಗಲಿ. ಅವರು ಕೂಡ ಒಂದು ಉತ್ತಮವಾದ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಮುಂದೆನೂ ಕೂಡ ಏನು ಪ್ರೈವೇಟ್ ಆಸ್ಪತ್ರೆ ಇರ್ಬೋದು ಮತ್ತು ನಗರ ಭಾಗಕ್ಕೆ ಒಂದು ಉತ್ತಮವಾದ ಕೆಲಸ ಸೇವೆಯನ್ನು ಮಾಡಲಿ ಅಂತ ನಾನು ಕೂಡ ಕೇಳಿ 4 ವಾಹನವನ್ನು ಅವ್ರಿಗೆ ಕೊಡಲಿಕ್ಕೆ ಇವತ್ತು ಮುಂದೆ ಬಂದಿದೆ. ಕಾರ್ಯಕ್ರಮದಲ್ಲಿ ವೈದ್ಯರಾದ ಡಾ ಅಬ್ದುಲ್ ಬಶೀರ್, ಡಾ ಭಾರತಿ ರಾಜಶೇಖರ್, ಡಾ ಯತೀಶ್ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ತಾಲೂಕಿನ ದೊಡ್ಡಕಾಡನೂರಿನ ಕಾವೇರಿ ನೀರಾವರಿ ನಿಗಮದ ಕಚೇರಿಯಲ್ಲಿ ಆಯೋಜಿಸಿದ್ದ ಸಾಮಾನ್ಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅರಕಲಗೂಡು ಶಾಸಕ ಎ ಮಂಜು ಅವರು ಅಧಿಕಾರಿಗಳ ವಿಳಂಬ ಧೋರಣೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ತರಾಟೆಗೆ ತೆಗೆದುಕೊಂಡರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮಾರ್ಚ್ ಅಥವಾ ಏಪ್ರಿಲ್ ಒಳಗೆ ನೀರು ಹರಿಸುವ ಗುರಿ ಹೊಂದಿದೆ. 2017-18ನೇ ಸಾಲಿನಲ್ಲಿ 22 ಕೆರೆಗಳ ತುಂಬಿಸುವ ಯೋಜನೆಗೆ 43 ಕೋಟಿ 44 ಲಕ್ಷ ರು ವೆಚ್ಚ ಕಾಮಗಾರಿ ಆರಂಭವಾಗಿದ್ದರೂ ಇಂದಿಗೂ ಪೂರ್ಣಗೊಂಡಿಲ್ಲ. ಕಾಮಗಾರಿಗಾಗಿ 2 ಕೋಟಿ 44 ಲಕ್ಷ ರು ಹಣವನ್ನು ಬಿಡುಗಡೆ ಮಾಡಿಸಿದ್ದೇನೆ. ದಾಖಲೆಗಳು ಸಲ್ಲಿಕೆಯಾದ ಕೂಡಲೇ ಹಣ ಪಾವತಿಯಾಗಲಿದೆ. ಈ ಭಾಗದ ಜನರಿಗೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳೊಳಗೆ ನೀರು ಹರಿಸುವುದು ನನ್ನ ಕನಸಾಗಿದೆ. ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿದ್ದಾಗ ಚಾಲನೆ ನೀಡಿದ್ದ ಈ ಯೋಜನೆಗೆ ಸರ್ಕಾರ ಹಂತ ಹಂತವಾಗಿ ಹಣ ನೀಡುತ್ತಿದೆ ಎಂದು ಹೇಳಿದರು. 22 ಕೆರೆಗಳಿಗೆ 10 ಕಟ್ಟೆಗಳಿಗೆ ಒಟ್ಟು 43 ಕೋಟಿ 44 ಲಕ್ಷದಲ್ಲಿ 2017-18ರಲ್ಲಿ ಪ್ರಾರಂಭ ಆಗಿದ್ದು ಇಲ್ಲಿವರೆಗೂ ಕೆಲಸ ಆಗಿಲ್ಲ ಅಂತೇಳಿ ಅಧಿಕಾರಿಗಳ ಜೊತೆ ಎಲ್ಲಿ ನ್ಯೂನತೆ ಇದೆ, ಎಲ್ಲಿ ಕೆಲಸ ಮಾಡಿಲ್ಲ ಅಧಿಕಾರಿಗಳು ಅಂತ ಒಂದು ಮೀಟಿಂಗ್ ಮಾಡೋಂಥ ಸಂದರ್ಭದಲ್ಲಿ ನನಗೆ ಬಂದಂಥ ಮಾಹಿತಿಗಳು, ರೈತರು ನಮ್ಮ ತಾಲೂಕಿನಲ್ಲಿ ಅಂದರೆ ಹೊಳೆನರಸೀಪುರ ತಾಲೂಕಲ್ಲಿ ನನ್ನ ಮತಕ್ಷೇತ್ರದಲ್ಲಿ ಜಾಗ ಬಿಟ್ಟಿಲ್ಲ, ಒಂದು 11.5 ಗುಂಟೆ ಅಂತ ಹೇಳಿ ಏನು ಹೇಳಿದ್ದಾರೆ. ಈಗ ನಾನು MD ಹತ್ರ ಮಾತಾಡಿ ಹಣವನ್ನು ಕೂಡ 2 ಕೋಟಿ 54 ಲಕ್ಷ ರಿಲೀಸು ಮಾಡಿಕೊಟ್ಟಿದ್ದೀನಿ. ಆ ದುಡ್ಡು ಬಿಡುಗಡೆನೂ ಆಗಿದೆ. ಡಾಕ್ಯುಮೆಂಟನ್ನ ಕೊಟ್ಟ ತಕ್ಷಣ ಅವ್ರಿಗೆ ಹಣ ಅವ್ರಿಗೆ ಪಾವತಿ ಆಗ್ತದೆ. ಕೆಲಸವನ್ನು ಮಾಡೋದಕ್ಕೆ ಯಾವುದೇ ಆದಂಥ ಅವ್ರ ತಾಪತ್ರ ಇಲ್ಲ. ಅದೇ ಥರ KR ಪೇಟೆ ತಾಲೂಕಿನಲ್ಲೂ ಕೂಡ ಸುಮಾರು 7 ಜನ ರೈತರದ್ದು
ಬಿಟ್ಕೊಟ್ಟಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಈಗ ಕೇರ್ಪೇಟೆ ತಹಸೀಲ್ದಾರ್ ಆದಂಥ ಅಶೋಕ್ ಅವ್ರ ಹತ್ರ ಮಾತಾಡಿ ಅವರು ಕೂಡ ಅದು ದೇವ್ರ ಜಮೀನು ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇದನ್ನು ಈ ಭಾಗದ ಜನರಿಗೆ ಮ್ಯಾಕ್ಸಿಮಮ್ ಏಪ್ರಿಲ್ ಅಥವಾ ಮಾರ್ಚ್ ಒಳಗಡೆ ಈ ನೀರನ್ನ ಹರಿಸ್ತಕ್ಕಂಥದ್ದನ್ನು ಮಾಡಲೇಬೇಕು ಅಂತ ಹೇಳಿ ನಾವು ಮನವಿ ತೊಗೊಂಡಿದ್ದೀವಿ. ಇದು ನನ್ನ ಕನಸು. ಹಿಂದೇನು ಕೂಡ ಡೆಪ್ಟಿ CM ಆಗಿದ್ದಾಗ ಸಿದ್ದರಾಮಯ್ಯನವರು ಓಪನ್ ಮಾಡಿ ಹೋಗಿದ್ದಂಥದ್ದು ಅದನ್ನು ಮಾಡ್ದಲೇ ನೆಲಗುದ್ದಿಗೆ ಬಿದ್ದು ಇವತ್ತು ಈ ಹಂತಕ್ಕೆ ತಲುಪಿರ್ತಕ್ಕಂಥದ್ದಕ್ಕೆ ಸರ್ಕಾರ ಹಂತ ಹಂತವಾಗಿ ದುಡ್ಡು ಕೊಡ್ತಾ ಇದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಸರ್ಕಾರಕ್ಕೂ ಕೂಡ ಕೃತಜ್ಞತೆಗಳನ್ನು ಇರಿಗೇಷನ್ ಮಿನಿಸ್ಟ್ರಿಗೆ, ಮುಖ್ಯಮಂತ್ರಿಯವರಿಗೆ ಹೇಳಕ್ಕೆ ಬಯಸ್ತೀನಿ. ಬಹುಶಃ ಇದು ಭಾರಿ ಉಪಯುಕ್ತವಾದಂಥ ಈ ಹಳ್ಳಿಗೆ ನೀರು ಬೇಕಾಗಿತ್ತು. ದರ್ಕಾರಿಗಳಿಗೆ ಮತ್ತು ಬೋರ್ವೆಲ್ ರೀಚಾರ್ಜ್ ಆಗೋದಕ್ಕೆ ಭಾರಿ ಎಸೆನ್ಷಿಯಲ್ ಆಗಿರ್ತಕ್ಕಂಥ ಈ ಪ್ರೋಗ್ರಾಮು. ಇದನ್ನು ಮಾಡ್ತಕ್ಕಂಥದ್ದು ಪಣ ತೊಟ್ಟಿದ್ದೀನಿ, ಮಾಡೇ ಮಾಡ್ತೀನಿ. ಮಾರ್ಚ್ ಅಂಡ್ ಏಪ್ರಿಲ್ ವರೆಗೂ ಕಂಪ್ಲೀಟ್ ಮಾಡಿಸ್ತೀನಿ. ಈ ಸಂದರ್ಭದಲ್ಲಿ ಕಾವೇರಿ ನೀರಾವರಿ ನಿಗಮದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಜೇಶ್ HS, ಪುಟ್ಟಸ್ವಾಮಪ್ಪ ಹಾಗೂ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಹಾಜರಿದ್ದರು. ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ವಾಸವಿರುವ ನಿವೇಶನ ರಹಿತ ಬಡ ಕುಟುಂಬಗಳಿಗೆ ಆಶ್ರಯ ಕಲ್ಪಿಸುವ ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಪಟ್ಟಣ ಸಮೀಪದ ರಾಯಪುರ ಗ್ರಾಮದ ಸರ್ವೆ ನಂಬರ್ 19ರ ಜಮೀನಿನಲ್ಲಿ ನಿವೇಶನಗಳನ್ನಾಗಿ ಮಾರ್ಪಡಿಸಿದ್ದು ಶೀಘ್ರವೇ ಅರ್ಹರಿಗೆ ವಿತರಿಸಲಾಗುವುದೆಂದು ಶಾಸಕ HK ಸುರೇಶ್ ಹೇಳಿದರು. ಪಟ್ಟಣ ಸಮೀಪದ ರಾಯಪುರ ಗ್ರಾಮದಲ್ಲಿ ವಿಶ್ವವಿಖ್ಯಾತ ಪ್ರವಾಸಿ ತಾಣ ಬೇಲೂರು ಪಟ್ಟಣದಲ್ಲಿ ವಸತಿ ರಹಿತರು ಇರಬಾರದೆಂಬ ಉದ್ದೇಶದಿಂದ ರಾಯಪುರದಲ್ಲಿ ಪುರಸಭೆಗೆ ಮೀಸಲಾದ ನಿವೇಶನಗಳ ಸಮೀಪ ಮೂಲ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ. ಇಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರದೆಂದು ಕೊಳವೆ ಬಾವಿ, ವಿದ್ಯುತ್, ರಸ್ತೆ, ಚರಂಡಿ ಸೇರಿದಂತೆ ಇತರೆ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗಿದೆ ಮತ್ತು ಇಲ್ಲಿ ಜಮೀನು ಉಳುಮೆ ಮಾಡುತ್ತಿರುವ ಮೂಲ ಮಂಜೂರುದಾರರಿಗೆ ತೊಂದರೆಯಾಗದಂತೆ ಪುರಸಭೆಗೆ ಮಾತ್ರ ಮೀಸಲಾದ 5 ಎಕರೆ ಜಮೀನಿನಲ್ಲಿ ನಿವೇಶನ ಗುರುತಿಸಿ ಕೆಲಸ ಮಾಡಿಸಲಾಗುತ್ತದೆ. ಇಲ್ಲಿ ಎಲ್ಲಾ ಕೆಲಸಗಳು ಮುಗಿದ ನಂತರ ಶೀಘ್ರವೇ ನಿವೇಶನಗಳನ್ನು ಅರ್ಹರಿಗೆ ವಿತರಿಸಲಾಗುವುದು ಎಂದರು. ಬೇಲೂರು ಜನತೆಯ ಬಹುದಿನದ ಬಯಕೆ ಆಶ್ರಯ ಯೋಜನೆಯಲ್ಲಿ ಜೂನಿಯರ್ ಕಾಲೇಜಲ್ಲಿ ಫೀಲ್ಡಲ್ಲಿರ್ತಕ್ಕಂಥ ಸುಮಾರು 63 ಜನಕ್ಕೆ ಸೈಟನ್ನು ಕೊಡಬೇಕು, ಪೌರ ಕಾರ್ಮಿಕರಿಗೆ ಸೈಟನ್ನು ಕೊಡಬೇಕು, ಮಾಧ್ಯಮ ಮಿತ್ರರಿಗೆ ಸೈಟನ್ನು ಕೊಡಬೇಕು ಅಂತಕ್ಕಂಥ ದೂರದೃಷ್ಟಿಯಿಂದ ಸುಮಾರು 191 ಸೈಟ್ಗಳನ್ನು ರಾಯಪುರ ಸರ್ವೆ ನಂಬರ್ 19ರಲ್ಲಿ ಇವತ್ತು ಈ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಬಹುಶಃ ಆಶ್ರಯ ಯೋಜನೆಗೆ ಸರ್ಕಾರ ಅನುದಾನವನ್ನು ಕೊಡಲ್ಲ, ಕೇವಲ ಒಂದು ಸೈಟಿಗೆ ಒಂದು 700 ರೂಪಾಯಿನ 1000 ರೂಪಾಯಿನ ಕೊಡುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಸ್ಥಿತಿಗತಿಯನ್ನು ನೋಡಿ ನಮ್ಮ ಅನುದಾನದಲ್ಲಿ 30 ಲಕ್ಷ ರೂಪಾಯಿಯನ್ನು ಇದಕ್ಕೆ ಹಣವನ್ನು ಮೀಸಲು ಮಾಡಿ ಟೆಂಡರನ್ನು ಮಾಡಿಸಿ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ದೂರದೃಷ್ಟಿಯಿಂದ ಬೋರ್ವೆಲ್ ಇರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಇವತ್ತು ಸೈಟನ್ನು ಇಲ್ಲಿ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಗುದ್ದಲಿ ಪೂಜೆಯನ್ನು ಇವತ್ತು ನಮ್ಮ ಪುರಸಭೆಯ ಎಲ್ಲ ಸದಸ್ಯರು, ಆಶ್ರಯ ಯೋಜನೆಯ ಸದಸ್ಯರು, ನಮ್ಮ ಅಧಿಕಾರಿಗಳು ಎಲ್ಲರೂ ಸೇರಿ ಈ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶವನ ಸನ್ನಿಧಾನದಲ್ಲಿ ನಾವೆಲ್ಲ ಇದ್ದೀವಿ. ಅಲ್ಲಿರ್ತಕ್ಕಂಥ ನಗರ ವ್ಯಾಪ್ತಿನಲ್ಲಿರ್ತಕ್ಕಂಥ ಒಂದಿಷ್ಟು ಬರ್ತಕ್ಕಂಥ ಪ್ರವಾಸಿಗರಿಗೆ ಎಲ್ಲೋ ಮುಜುಗರ ಆಗಬಾರ್ದು. ಆ ಮುಜುಗರವನ್ನು ತಪ್ಪಿಸಲಿಕ್ಕೆ ಮತ್ತು ಬಡಬಗ್ಗರಿಗೆ ಆಶ್ರಯ ಯೋಜನೆಯಲ್ಲಿ ಸೈಟನ್ನು ಕೊಡಬೇಕು ಅಂತಕ್ಕಂಥ ದೂರದೃಷ್ಟಿಯಿಂದ ಇದನ್ನು ಇವತ್ತು ಈ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಶೀಘ್ರವಾಗಿ ಇದನ್ನು ಕೆಲಸವನ್ನು ಮುಗಿಸ್ತಕ್ಕಂಥದ್ದು ಮಾಡಿ ಏನು ಫಲಾನುಭವಿಗಳಿದ್ದಾರೆ ಅವರಿಗೆ ಹಂಚಿಕೆಯನ್ನು ಮಾಡ್ತಕ್ಕಂಥದ್ದನ್ನು ನಮ್ಮ ಆಶ್ರಯ ಸಮಿತಿ ಮಾಡುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಸದಸ್ಯರಾದ AR ಅಶೋಕ್, ಮೀನಾಕ್ಷಿ ವೆಂಕಟೇಶ್, ಪ್ರಭಾಕರ್, ಆಶ್ರಯ ಸಮಿತಿ ಸದಸ್ಯರಾದ ಹರೀಶ್, ಇಕ್ಬಾಲ್, ನಾಗೇಶ್, ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಪುರಸಭೆ ಇಂಜಿನಿಯರ್ ಮೋಹನ್, RI ಲಕ್ಷ್ಮಣ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಜಾಹೀರಾತು.
everyone, I'm Dhruva HP, I'm Kritika Tia, studying in class 12th of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunim, myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills, and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat BS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭಾರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮೆ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ. Damro Yugadi Exchange offer is back. Upgrade to Damro's latest arrivals and exchange your old sofa for up to 35,000 rupees. Don't wait. Visit Damro today. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, NEET, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. Contact 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CE, BA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ.
ಕಾಂಟ್ಯಾಕ್ಟ್ 9019526599. ನಾನು ಯಾವತ್ತೂ ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Camco Chocolates, spreading sweet. ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕಣತೂರು, ಆರೂರು ತಾಲೂಕು, ಹಾಸನ ಜಿಲ್ಲೆ. ನರ್ಸರಿಯಿಂದ SSLC ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು, ವಿಶಾಲವಾದ ಆಟದ ಮೈದಾನ, ಕರಾಟೆ, ನೃತ್ಯ, ಹಾಡು, ಧ್ಯಾನ, ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು. ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವು ಏರುಗತಿಯಲ್ಲಿದೆ. ಕ್ವಿಜ್, ಡಿಬೇಟ್, ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಅವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವಿಳಾಸ ಕಣತೂರು, ಆಲೂರು ತಾಲೂಕು, ಹಾಸನ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9632885902, 636383152, 9964417623. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದಲ್ಲಿ ದಶಕಗಳಿಂದ ಇದ್ದ ಸ್ಮಶಾನ ಭೂಮಿಯಲ್ಲಿರೋ ಮನೆಗಳ ಸಕ್ರಮಾತಿ ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡುವಂತೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸೂಚಿಸಿದರು. ಬೇಲೂರು ತಾಲೂಕು ಪ್ರವಾಸ ಕೈಗೊಂಡಿದ್ದ ಜಿಲ್ಲಾಧಿಕಾರಿಯವರು ಇಬ್ಬೀಡು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಸರ್ವೆ ನಂಬರ್ 11ರಲ್ಲಿ 2 ಎಕರೆ 12 ಗುಂಟೆ ಜಾಗದಲ್ಲಿ ಸ್ಮಶಾನ ಎಂದು ನಮೂದಾಗಿದೆ. ಈ ಜಾಗದಲ್ಲಿ 30-40 ವರ್ಷಗಳಿಂದ ಗ್ರಾಮಸ್ಥರು 10 ಮನೆಗಳನ್ನು ಕಟ್ಟಿಕೊಂಡಿದ್ದು, ಗ್ರಾಮ ಪಂಚಾಯಿತಿ, ಬ್ಯಾಂಕ್ ಕಟ್ಟಡ, ಇನ್ನಿತರೆ ರೀತಿಯ ಗ್ರಾಮಾಭಿವೃದ್ಧಿಗೊಂಡಿದೆ. ಆದ್ದರಿಂದ ದಶಕಗಳಿಂದ ಈ ಸಮಸ್ಯೆ ಜ್ವಲಂತವಾಗಿದ್ದು, ಬದಲಿ ಸ್ಮಶಾನಕ್ಕೆ ಜಾಗ ಮೀಸಲಿಡಬೇಕು. ಈ ಜಾಗದಲ್ಲಿ ವಾಸಿಸುತ್ತಿರೋ ಮನೆಗಳಿಗೆ ಸಕ್ರಮಕ್ಕೆ ಕ್ರಮವಹಿಸಿ ಕಂದಾಯ ಗ್ರಾಮ ಮಾಡುವಂತೆ ಪ್ರಸ್ತಾವನೆಯನ್ನ 1 ವಾರದೊಳಗೆ ಸಲ್ಲಿಸಬೇಕೆಂದು ತಹಸೀಲ್ದಾರ್ ಶ್ರೀಧರ್ ಅವರಿಗೆ ಸೂಚಿಸಿದರು. ಅಲ್ಲದೆ ಸ್ಮಶಾನ ಜಾಗದಲ್ಲಿ ಮನೆ ಕಟ್ಟುವುದಕ್ಕೆ ಅವಕಾಶ ಕೊಟ್ಟ ಅಧಿಕಾರಿಗಳ ವಿರುದ್ಧವೂ ಕ್ರಮ ವಹಿಸುವಂತೆ ಖಡಕ್ ಎಚ್ಚರಿಕೆ ನೀಡಿದರು. ಸ್ಮಶಾನಕ್ಕೆ ರಿಸರ್ವ್ ಮಾಡಿ ಅದು ಇದೆ ಮೇಡಮ್. ನೀವು ಮೊದಲೇ ಇದೆಲ್ಲ ಮಾಡಿದ್ರೆ ಅದು ಇಶ್ಯೂ ಆಗ್ತದೆ. ಪಾಯಿಂಟ್ ಅವಾಗ ಯಾರು ಈ ಥರ ತಪ್ಪುಗಳು ಮಾಡಿ ನೋಡಿ, ಇನ್ನು ಮುಂದೆ ಯಾರು ಹಾಗೆ ಮಾಡಬಾರ್ದು. ಸ್ಮಶಾನ ಭೂಮಿ ಇದೆ, ಹಾಗೆ ಕೀಪ್ ಇಟ್ ಫಾರ್ ಸ್ಮಶಾನ. ಅವರು ಬಳಕೆ ಮಾಡೋದಕ್ಕಿಂತ ಮುಂಚೆ ಸರ್ಕಾರದ ಪರ್ಮಿಷನ್ ತೊಗೊಬೇಕಾಗಿತ್ತು, ಡಿ ಸಿ ಅವರ ಪರ್ಮಿಷನ್ ತೊಗೊಬೇಕಾಗಿತ್ತು, ತಹಸೀಲ್ದಾರ್ ಶುಡ್ ಹ್ಯಾವ್ ಟೇಕನ್ ದಟ್ ಪರ್ಮಿಷನ್, ಅಥವಾ ತಹಸೀಲ್ದಾರ್ ಪರ್ಮಿಷನ್ ತೊಗೊಂಡು ಇವಾಗ ಮಾಡಬೇಕಾಗಿತ್ತು. ಅದು ತಪ್ಪಾಗಿದೆ ಅಲ್ಲ.
ಆಗಿದೆ ತಪ್ಪು, ಆಗಿದ್ದೇನೆ ಇಲ್ಲ, ಯಾರು ಆಗಿದ್ದೇನೆ ಇಲ್ಲ, ತಪ್ಪು. ಈಗ ನಾವು ಸ್ಮಶಾನಕ್ಕೆ ಅಂತ ಇಟ್ಟಿನ ಭೂಮಿಯನ್ನ ನೀವು ನಿಮ್ಮ ಇಷ್ಟವನ್ನಾಗಿ ಯಾರು ಬಳಕೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು? ಮೊದಲನೇದಾಗಿ ಯಾರು ಕೊಟ್ಟರು ನಿಮಗೆ? ಏನ್ ಬೇಕಿರೋ ಮಾಡ್ತೀರಿ, ಕೆರೆ ಭೂಮಿ ಸ್ಮಶಾನ ಭೂಮಿ ಅಂದ್ರೆ. ಇವಾಗಲ್ಲ, 30 ವರ್ಷದ ಹಿಂದೆನೇ ಆಗಿದ್ರು ಸಹ ತಪ್ಪು ತಪ್ಪಿದೆ. ಅದಕ್ಕೆ ಅವರಿಗೆ ಒಂದು ಕಮಿಟಿ ಮಾಡಿದ್ವಿ, ಆಯ್ತಾ? ಒಂದು ಭೂಮಿ ಎಲ್ಲ PDO ಎಲ್ಲ ಒಂದು ರಿಪೋರ್ಟ್ ಅಂತ ರೆಡಿ ಮಾಡಿದ್ವಿ. ಅದಾಗಿ ಏನಾಯ್ತು ಅಂತ ಅದೆಲ್ಲ ರಿಪೋರ್ಟ್ ಕೊಡ್ಬೇಕು, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಡಬೇಕು. ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು, ಆಯ್ತಾ? ಅಥವಾ ಏನಾಗ್ತದೋ ಅದು ಎರಡನೇ ವಿಷಯ. ಎರಡನೇದಾಗಿ ಈ ಗ್ರಾಮಕ್ಕೆ ಮೊದಲು ಸ್ಮಶಾನ ಭೂಮಿ ಮೊದಲು ಕೊಡಬೇಕು. ಅವ್ರು ಎಲ್ಲಿ ಉಳ್ಬೇಕು ಜನ? ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಕುಮಾರ್, ಪಿಡಿಒ ರವಿಕುಮಾರ್, ಗ್ರಾಮಸ್ಥರಾದ IL ರಮೇಶ್, ಕೃಷ್ಣೇಗೌಡ, ಸುರೇಶ್, ಶರತ್ ಇತರರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಅರಕಲಗೂಡು ಪಟ್ಟಣದ ಹಳೆಯ ಬಸ್ ನಿಲ್ದಾಣದ ಜಾಗವನ್ನು ಪಟ್ಟಣ ಪಂಚಾಯಿತಿಗೆ ವರ್ಗಾವಣೆ ಮಾಡುವಂತೆ ಶಾಸಕ ಎ ಮಂಜು ಮನವಿ ಮಾಡಿದ್ದಾರೆ. ಅವರ ಬೇಡಿಕೆಯಂತೆ ಪಟ್ಟಣ ಪಂಚಾಯಿತಿಗೆ ವರ್ಗಾವಣೆ ಮಾಡಿಕೊಡಲಾಗುವುದೆಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಅರಕಲಗೂಡು ಅನಾಕ್ರು ವೃತ್ತದಲ್ಲಿ ಶಾಸಕ ಎ ಮಂಜು ಅವರೊಂದಿಗೆ ಹಳೆಯ ಬಸ್ ನಿಲ್ದಾಣವನ್ನು ಪರಿಶೀಲಿಸಿದ ಸಚಿವರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹಳೆಯ ಬಸ್ ನಿಲ್ದಾಣವು ಸುಮಾರು 0.75 ಎಕರೆ ವಿಸ್ತೀರ್ಣ ಹೊಂದಿದ್ದು, ಬಸ್ ನಿಲ್ದಾಣದ ಕಾರ್ಯಾಚರಣೆಗೆ ಸಹಕಾರಿಯಾಗುವಂತೆ ಶಾಸಕ ಎ ಮಂಜು ತಮ್ಮದೇ 1 ಎಕರೆ ಜಮೀನನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಸ್ಥಳೀಯ ಪಟ್ಟಣ ಪಂಚಾಯಿತಿ ಈ ಜಾಗವನ್ನು ತಮ್ಮ ವಶಕ್ಕೆ ನೀಡುವಂತೆ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಜಾಗವನ್ನ ಹೆಚ್ಚುವರಿ ಎಂದು ಪರಿಗಣಿಸಿದರೆ ಮಂಡಳಿ ಮೂಲಕ ಪ್ರಸ್ತಾವನೆ ಸಲ್ಲಿಸಿ ಸಚಿವ ಸಂಪುಟದ ಅನುಮೋದನೆ ಪಡೆದು ಅಧಿಕೃತವಾಗಿ ಪುರಸಭೆಗೆ ವರ್ಗಾವಣೆಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಇವತ್ತು ನಮ್ಮ ಮಂಜು ಅವರು ಅರಕಲಗೂಡಿನ ಅಲ್ಲಿ ಶಾಸಕರು, ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ನಾವು ನಿಂತಿದ್ದೀವಿ. ಹಳೆ ಜಾಗ ಒಂದು 3/4 ಎಕರೆ ಇತ್ತು, ಪಕ್ಕದಲ್ಲಿ ಅವ್ರದ್ದೇ ಸ್ವಂತ ಜಾಗ, ಅದು 1 ಎಕರೆ ಸೇರಿಸಿ ಒಂದು 3/4 ಎಕರೆದಲ್ಲಿ ಹಿಂದೆ ಬಸ್ ಸ್ಟ್ಯಾಂಡು ನಡೀತಾ ಇತ್ತು. ಈಗ ಹೊಸ ಬಸ್ ಸ್ಟ್ಯಾಂಡು ಆಗಿದೆ ಮತ್ತು 2 ಡಿಪೋ ಕೂಡ ಇದೆ. ಅದರಿಂದ ಈ ಜಾಗ ನಮಗೆ ಬಸ್ ಸ್ಟ್ಯಾಂಡಿಗೆ ಬೇಕಾಗಿಲ್ಲ, ಪುರಸಭೆಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ನಮ್ಮ KSRTC ಹತ್ರ ಚರ್ಚೆ ಮಾಡಿ, ಇದು ನಮ್ಮ KSRTCಗೆ ಅವಶ್ಯಕತೆ ಇಲ್ಲ ಅಂದರೆ ಪುರಸಭೆಗೆ ಕೊಡೋದಕ್ಕೆ ಶಾಸಕರು ಮನವಿ ಮಾಡಿದ್ರೆ ಅದನ್ನು ಮುಂದೆ ನಾವು ಮಂಡಳಿಲಿಟ್ಟು ತೀರ್ಮಾನ ಮಾಡ್ತೀವಿ. KSRTC ಮಂಡಳಿ ಇದೆಯಲ್ಲ, ಅಲ್ಲಿ ತೀರ್ಮಾನ ಆಗಬೇಕು, ಆಮೇಲೆ ಕ್ಯಾಬಿನೆಟ್ ಬರಬೇಕು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎ ಮಂಜು, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಂಜು ಶೆಟ್ಟಿಗೌಡ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನರಸೇಗೌಡ, ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜ್, ಮಾಜಿ ಸದಸ್ಯರಾದ ಕೃಷ್ಣಯ್ಯ, ಮಂಜು ಉಪಸ್ಥಿತರಿದ್ದರು. ಫೆಬ್ರವರಿ 5 ಮತ್ತು 6ರಂದು ಅರಕಲಗೂಡಿನಲ್ಲಿ ನಡೆದ ಧಾರ್ಮಿಕ ಸಮಾವೇಶ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಹಾಗೂ ಶಿಸ್ತುಬದ್ಧವಾಗಿ ನಡೆಸಲಾಗಿದೆ ಎಂದು ಮುಸ್ಲಿಂ ಧರ್ಮಗುರು ತಿಳಿಸಿದರು. ಪಟ್ಟಣದಲ್ಲಿ ನಡೆದ ಸಮಾವೇಶವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿ ತಾಲೂಕಿನ ಘನತೆಯನ್ನ ಹೆಚ್ಚಿಸಿದ ಎಲ್ಲಾ ಸ್ನೇಹಿತರು ಹಾಗೂ ಸಂಘಟಕರಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ತಿಳಿಸುತ್ತೇವೆ. ರಾಷ್ಟ್ರದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಪ್ರೀತಿಯನ್ನು ಕಾಪಾಡಲು ಅಲ್ಲಾಹನಲ್ಲಿ ಪ್ರಾರ್ಥಿಸುವುದೇ ಈ ಸಭೆಯ ಮುಖ್ಯ ಉದ್ದೇಶವಾಗಿದೆ. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಗ್ಗಟ್ಟಾಗಿ ಬದುಕುವ ಸಂದೇಶವನ್ನ ಈ ಧಾರ್ಮಿಕ ಸಮಾವೇಶವು ನೀಡುತ್ತಿದೆ. ಈ ಧಾರ್ಮಿಕ ಸಮಾವೇಶವು ಪ್ರತಿ ವರ್ಷ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ನಡೆಯುತ್ತಿದ್ದು 8 ವರ್ಷಗಳ ನಂತರ ಅರಕಲಗೂಡಿಗೆ ಈ ಅವಕಾಶ ದೊರೆತಿದೆ. ಸುಮಾರು 20,000ದಿಂದ 30,000 ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಕೊನೆಯ ದಿನ ರಾತ್ರಿ ಸುಮಾರು 10 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಸಮಾರಂಭ ಮುಕ್ತಾಯವಾಗಲಿದೆ ಎಂದು ಹೇಳಿದರು. ಜಿಲ್ಲೆಯಿಂದ ಸೇರಲು ಉದ್ದೇಶ ಏನೆಂದರೆ, ಈ ನಮ್ಮ ಭಾರತ ಮತ್ತು ರಾಷ್ಟ್ರದಲ್ಲಿ ಒಂದು ಸುಖ, ಶಾಂತಿ, ಒಂದು ಸೌಹಾರ್ದತೆ, ಅದಕ್ಕೋಸ್ಕರ ಭಗವಾನ್ ಹತ್ರ, ನಮ್ಮ ಅಲ್ಲಾಹನ ಹತ್ರ ಹೇಳ್ಕೊಳ್ಳೋಕ್ಕೋಸ್ಕರ ಮತ್ತು ಎಲ್ಲರೂ ಒಂದನೇ ಆಗಿ ಪ್ರೀತಿ ಪ್ರೇಮದಿಂದ ನಮ್ಮ ಬದುಕನ್ನು ಚೆನ್ನಾಗಿ ಸಾಗಿಸಲಿ ಅಂತ ಎಲ್ಲ ಸೇರಿ ಅಲ್ಲಾಹನ ಪ್ರಾರ್ಥನೆಗೋಸ್ಕರ ಸೇರಿದ್ದೀವಿ. ಎಲ್ಲರೂ ಸಹಕರಿಸ್ತಾವ್ರೆ, ಪೊಲೀಸ್ನವರಾಗಲಿ, ಮೀಡಿಯಾದವರಾಗಲಿ. ಮೆಸೇಜ್ ಏನಂದರೆ,
ಇಡೀ ರಾಷ್ಟ್ರದಲ್ಲೇ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಉದ್ದೇಶನೂ ಅದೇ. ನಮ್ಮೊಂದು ನಮ್ಮ ಕಾಲು ಬೇರೆ ಅಲ್ಲ, ನಮ್ಮ ಕೈ ಬೇರೆ ಅಲ್ಲ, ನಮ್ಮೊಂದು ನಮ್ಮ ಆತ್ಮ ಹೆಂಗೈತೆ ಅದೇ ರೀತಿ ಇಡೀ ರಾಷ್ಟ್ರದಲ್ಲಿ ಒಂದು ಕಡೆಯಾಗಿ ಬಾಳಬೇಕು, ಒಂದು ಕಡೆಯಾಗಿ ನಾವು ಎಲ್ಲರ ಜೊತೆಯಲ್ಲಿ ಪ್ರೀತಿ ಪ್ರೇಮದಿಂದ ಸಾಗಿಸ್ಬೇಕಂತ ಇದು ಸಭಾಗ ನಡೀತಾ ಇದೆ. ಇಷ್ಟು ಇದು ಉದ್ದೇಶ ಬಿಟ್ಟರೆ ಬೇರೆ ಯಾವುದೋ ಉದ್ದೇಶ ಇಲ್ಲ. ಇಷ್ಟು ಮಾತು ನಾನು ಹೇಳಿ, ಬರೀ ಒಂದು ವರ್ಷ ಅಂದರೆ ಇಡೀ ಜಿಲ್ಲೆಯಲ್ಲಿ ಈ ಸಮಾರಂಭ ನಡೀತಾ ಇರ್ತದೆ. ಈ ಸತಿ ನಮ್ಮ ಅರ್ಕಲ್ಗೋಡು ತಾಲೂಕು ಅದೃಷ್ಟ ಏನಂದರೆ ನಮ್ಮ ತಾಲೂಕಿಗೆ ಸಿಕ್ಕಿದೆ. ಹಿಂದಿನ 8 ವರ್ಷ ಮುಂಚಿತವಾಗಿ ಸಿಕ್ಕಿತ್ತು. ಮುಂದಿನ ವರ್ಷ ಯಾವ ತಾಲೂಕಿಗೆ ಸಿಕ್ಕತ್ತೆ ಹೇಳೋಕ್ಕಾಗೋದಿಲ್ಲ. ಒಂದು ಮೀಟಿಂಗ್ ಕೂಡ ಇದ್ದಾಗಿ ಇದೆಲ್ಲ ಒಂದು ಫಂಕ್ಷನ್ ನಡೆಯುತ್ತೆ. ಇಷ್ಟು ಹೇಳ್ಬಿಟ್ವಿ. ಹೆಚ್ಚು ಕಡಿಮೆ ಒಂದು 30-35 ಸಾವಿರ ಜನ ಸೇರವ್ರೆ. ಇನ್ನೂ ಜಾಸ್ತಿನೇ ಆಗ್ಬೋದು. ಈ ಸಮಾರಂಭ ಹೆಚ್ಚು ಕಡಿಮೆ ಒಂದು 10 ಗಂಟೆ ತನಕ 2 ದಿವಸದಿಂದ ನಡೀತಾ ಇದೆ. ಇವತ್ತು ಕೊನೆ ದಿನ, ಕೊನೆ ಪ್ರಾರ್ಥನೆ ಹೆಚ್ಚು ಕಡಿಮೆ 10 ಗಂಟೆ 9:30 ಇದು ಸಮಾರಂಭ ಮುಗಿಯುತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸದನದಲ್ಲಿ ತಾವು ಆವೇಶಭರಿತವಾಗಿ ಮಾತನಾಡಲು ಕಾರಣ ಬಿಜೆಪಿಯವರ ನಿರಂತರ ಪ್ರಚೋದನೆ. ಕಾಂಗ್ರೆಸ್ ಶಾಸಕ ಕೆಎಸ್ ಶಿವಲಿಂಗೇಗೌಡ ಹೇಳಿಕೆ. ಬೇಲೂರಿನಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಯಶಸ್ವಿ. 150ಕ್ಕೂ ಹೆಚ್ಚು ಅರ್ಜಿಗಳಿಗೆ ಸ್ಥಳದಲ್ಲೇ ಪರಿಹಾರಕ್ಕೆ ಜಿಲ್ಲಾಧಿಕಾರಿ ಸೂಚನೆ. ಮತ್ತು ವಿಧಾನಸಭೆಯು ಸಾಂವಿಧಾನಿಕ ಸಭೆಯಾಗಿದ್ದು ಅಲ್ಲಿ ಅಸಂವಿಧಾನಿಕ ಪದ ಬಳಸುವುದು ಸರಿಯಲ್ಲ. ಯಾವುದೇ ಮಹಿಳೆಯ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಬೇಕು. ಮಾಜಿ ಸಚಿವ ಎ ಮಂಜು ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.